ವಯನಾಡಲ್ಲಿ ಗುಡ್ಡ ಕುಸಿತಾಗಿ 20ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರೆಲ್ಲ ಟ್ವೀಟ್ ಮಾಡಿದ್ದಾರೆ. ಏನಿದೆ ಸರ್, ಸರ್ಕಾರಕ್ಕೆ ಏನು ಮಾಹಿತಿ ಇದೆ ಸರ್? ಇಲ್ಲ, ನನಗೇನು ಗೊತ್ತಾಗಲಿಲ್ಲ. ಅದು ನನಗೆ ಯಾವ ಮಾಹಿತಿ ಸಿಕ್ಕಿಲ್ಲ. ಬ್ರೀಫಿಂಗ್ ತಗೊಳ್ಳಿಲ್ಲ ನಾನು. ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸಿಎಂ ನೆನ್ನೆ ನೀವು ಕೂಡ ಸಿಎಂ ಮನೆಗೆ ಹೋಗಿದ್ರಿ. ಸಂಪುಟ ಪುನಾರಚನೆ ಚರ್ಚೆ ವಿಸ್ತರಣೆ ಚರ್ಚೆ ಖಾತೆ ಬದಲಾವಣೆ ಕೆಲವರದು. ಇಲ್ಲ, ನಾವು ಏನು ಭಾರತೀಯ ಜನತಾ ಪಾರ್ಟಿಯವರು ಪಾದಯಾತ್ರೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅವರು ಏನು ಯಾವ ಉದ್ದೇಶಕ್ಕಾಗಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಸತ್ಯಾಂಶ ಏನಿದೆ ಅದನ್ನೆಲ್ಲ ನಾವು ಕೂಡ ಅವರೇನು ಸುಳ್ಳನ್ನು ಪ್ರಚಾರ ಮಾಡಿಕೊಂಡು ಹೊರಟಿದ್ದಾರೆ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಜನಸಮುದಾಯಕ್ಕೆ ಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ನಾವು ಕೂಡ ಸತ್ಯ ಏನಿದೆ ಅನ್ನೋದನ್ನು ನಾವು ಕೂಡ ಜನರಿಗೆ ತಿಳಿಸ್ತೇವೆ. ನಾವು ಕೂಡ ಒಂದು ದಿವಸ ಅವರೇನು ಹೋಗಿ ಭಾಷಣಗಳು ಮಾಡಿ ಜನಕ್ಕೆ ಸುಳ್ಳು ಸುದ್ದಿಗಳನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಮೊದಲೇ ನಾವು ಜನಗಳಿಗೆ ತಿಳಿಸ್ತೇವೆ. ನಾವು ಕೂಡ ಅದು ಮಂಡ್ಯದಲ್ಲಿರ್ಬೋದು ಅಥವಾ ಬಿಡದಿಯಲ್ಲಿರ್ಬೋದು, ರಾಮನಗರದಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಅಲ್ಲೆಲ್ಲ ನಾವು ಕೂಡ ಜನರಿಗೆ ತಿಳಿಸ್ತೇವೆ. ಸತ್ಯಾಂಶ ಏನಿದೆ ಅನ್ನೋದನ್ನು ತಿಳಿಸ್ತೇವೆ. ನಾವು ಸಭೆಗಳು ಮಾಡಿ ಜನಕ್ಕೆ ತಿಳಿಸ್ಬೇಕಲ್ಲ, ಅದನ್ನು ಮಾಡ್ತೀವಿ. ಇಲ್ಲ, ಅವರು ಪಾಡಿಗೆ ಅವ್ರು ಮಾಡ್ಕೊಳ್ತಾರೆ. ಅವರು ನೆಕ್ಸ್ಟ್ ಡೇ ಮಾಡ್ತಾರೆ. ನಾವು ಒನ್ ಡೇ ಅರ್ಲಿಯರ್ ನಾವು ಮಾಡ್ತೀವಿ. ನಾವೇನು ಪಾದಯಾತ್ರೆ ಮಾಡೋದಿಲ್ಲ. ನಾವು ಜನಗಳಿಗೆ ಸಭೆಗಳು ಮಾಡಿ ವಿಷಯಗಳನ್ನು ತಿಳಿಸ್ತೇವೆ. ಮೈಸೂರು ಏನು ಪ್ಲಾನ್ ಮಾಡ್ತಾರೆ ನಮ್ಮ PCC ಅಧ್ಯಕ್ಷರು, ಅದನ್ನೆಲ್ಲ ಪ್ಲಾನ್ ಮಾಡ್ತಾರೆ. ನೀವು ಪಾದಯಾತ್ರೆ ಮಾಡಬೇಕು ಅಂತ ಚರ್ಚೆ ಆಗ್ತಿತ್ತಲ್ಲ, ಪಾದಯಾತ್ರೆ ಮಾಡಲ್ಲ? ಪಾದಯಾತ್ರೆ ನಾವು ಮಾಡೋದಿಲ್ಲ, ಎಲ್ಲೂ ಹೇಳೇ ಇಲ್ಲ. ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ನಾವು ಯಾರು ಕೂಡ ಅಧ್ಯಕ್ಷರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ನಾವು ಯಾರು ಕೂಡ ಹೇಳಿಲ್ಲ, ಮಾಡೋದು ಇಲ್ಲ. ಪಾದಯಾತ್ರೆಯನ್ನ ತಡೆದ್ರೆ ಅದಕ್ಕೊಂದು ಪರ್ಮಿಷನ್ ಅಂತ ಕೊಡದೇ ಇದ್ರೆ ಪರಿಣಾಮ ಸರಿ ಇರಲ್ಲ ಅನ್ನುವಂತಹ ಒಂದು ಮಾತನ್ನ, ಅಂದ್ರೆ ಆ ರೀತಿಯಾದ ಮಾತನ್ನ ಏನ್ ಬೇಕಾದ್ರೂ ಹಾಕೋಣ. ಅವರು ಆ ರೀತಿ ಸರ್ಕಾರವನ್ನೇ ಥ್ರೆಟನ್ ಮಾಡೋದಾದ್ರೆ ಅದು ಸರ್ಕಾರ ಏನು ಅಷ್ಟು ವೀಕ್ ಆಗಿದೀವ? ಕರ್ನಾಟಕ ಸರ್ಕಾರ ಅಷ್ಟೊಂದು ವೀಕ್ ಆಗಿದೆಯಾ? ಕಾನೂನು ನಾವು ಅವರಿಗೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದೇನೆ. ಪರ್ಮಿಷನ್ ಕೊಡೋದಿಲ್ಲ, ಆದರೆ ಅವರು ನಾವು ತಡೆಯೋಕೆ ಹೋಗೋದಿಲ್ಲ. ಅವರು ಪ್ರತಿಭಟನೆ ಅವರ ಹಕ್ಕು, ಅವ್ರು ಮಾಡಲಿ. ಆದರೆ ಕಾನೂನು ಬಾಹಿರವಾಗಿ ಏನಾದರೂ ಕೆಲಸಗಳು ಮಾಡಿದರೆ ಅದನ್ನು ಸ್ವಾಭಾವಿಕವಾಗಿ ಕಾನೂನನ್ನು ರಕ್ಷಣೆ ಮಾಡೋ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ. ಈಗ ನಾನು ಅವ್ರು ಮಾಡ್ತಾರೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಆ ರೀತಿ ಆದರೆ ಖಂಡಿತವಾಗಿ ಕಾನೂನನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅವರು ಥ್ರೆಟನ್ ಮಾಡೋದು, ನಾವು ಅವ್ರಿಗೆ ಥ್ರೆಟನ್ ಮಾಡೋದು, ಅದೆಲ್ಲ ಅವಶ್ಯಕತೆ ಇಲ್ಲ. ಷರತ್ತುಗಳನ್ನು ಹಾಕ್ತೀರಾ ಸರ್ ಪಾದಯಾತ್ರೆಗೆ? ಏನಿಲ್ಲ, ನಾವು ಅವ್ರ ಪಾಡಿಗೆ ಅವರು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ನಾವೆಲ್ಲ ಮಾಡಲಿಲ್ವಾ? ಹಿಂದೆ ನಮಗೇನು ಪರ್ಮಿಷನ್ ಕೊಡಲಿಲ್ಲ. ನಮಗೆ ನಾವೇನು ಅದನ್ನು ಮಾಡೋಕ್ಕೆ ಹೋಗಲ್ಲ. ನಾವು FIR ಯಾವಾಗ ಹಾಕ್ತೀವಿ ಅಂತಂದರೆ ಅವರೇನಾದರೂ ಕಾನೂನು ಬಾಹಿರವಾದಂಥ ಕೆಲಸ ಮಾಡಿದ್ರೆ ಆಗ್ತೀವಿ, ಇಲ್ಲಾಂದ್ರೆ ಯಾಕೆ ಹಾಕ್ತಾರೆ? ಸುಮ್ಮನೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಪಾದಯಾತ್ರೆ ಮಾಡಿದ್ರೆ ಯಾರು ಮಾಡೋಕ್ಕೆ ಹೋಗೋದಿಲ್ಲ. ಸಂಪುಟ ಚರ್ಚೆ ನಡೀತಾ ಇದೆ, ಗೊತ್ತಿಲ್ಲ. ಸಂಪುಟದ ವಿಚಾರ ಎಲ್ಲ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋದಲ್ಲ. ಗೊತ್ತಿಲ್ಲ, ನಮಗೇನು ಯಾವುದು ಆತಂಕ ಇಲ್ಲ. ಅಲ್ಲ, ನನಗೆ ಅಂತಲ್ಲ, ನಮ್ಮ ಸರ್ಕಾರದಲ್ಲಿ ಯಾವ ಆತಂಕನೂ ಇಲ್ಲ ಅಂತ ಹೇಳಿದೆ. ನನಗೆ ಅಂತಲ್ಲ, ವೈಯಕ್ತಿಕವಾಗಲ್ಲ, ಬಟ್ ನಮ್ಮ ಸರ್ಕಾರದಲ್ಲಿ ಯಾವ ಆತಂಕನೂ ಇಲ್ಲ. ಯಾರು ಸೃಷ್ಟಿ ಮಾಡಬೇಕು ಸೃಷ್ಟಿ ಮಾಡ್ತಾರಷ್ಟೇ ಇವೆಲ್ಲ. ಗೊತ್ತಿಲ್ಲಪ್ಪ, ನಾವು ನಮಗೆ ಈಗ ನನಗೇನು ಕರೆದು ನನಗೆ ಹೇಳಿಲ್ಲ. ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ, ಯಾತಕ್ಕೆ ಕರೆದಿದ್ದೀವಿ ಮುಖ್ಯಮಂತ್ರಿಗಳನ್ನು ಅಂತೇಳಿ ಅವರೇನು ಹೇಳಿಲ್ಲ. ಮುಖ್ಯಮಂತ್ರಿಗಳಿಗೆ ಗೊತ್ತು, ಅಧ್ಯಕ್ಷರಿಗೆ ಗೊತ್ತು ಅವ್ರನ್ನ ಯಾಕೆ ಕರೆದಿದ್ದಾರೆ ಅಂತ. ಅವರು ಹೋಗ್ತಾರೆ ಬರ್ತಾರೆ, ಇದೆಲ್ಲ ಸ್ವಾಭಾವಿಕವಾಗಿ ಆಗೋದ್ರಿ. ಒಂದು ಹೈಕಮಾಂಡ್ ಇದ್ದಾಗ ಕರೀತಾರೆ, ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ, ಡೈರೆಕ್ಷನ್ಸ್ ಕೊಡ್ತಾರೆ. ಅದನ್ನ ಹೊಸದೇನಲ್ವಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವತ್ತೂ ಕೂಡ ಹೈಕಮಾಂಡು ಏನು ಹೇಳುತ್ತೆ ಅದನ್ನು ಕೇಳೋರು. ಹೈಕಮಾಂಡು ನಮಗೆ ಕಂಟ್ರೋಲ್ ಇರುತ್ತೆ, ಕಂಟ್ರೋಲ್ ಇರಲೇಬೇಕು.
ನೀವು ಇದೇ ಹೇಳ್ತೀನಲ್ಲ, ಯಾವುದು ನಮಗೆ ಗೊತ್ತಿಲ್ಲಪ್ಪ, ಸುಮ್ಮನೆ ಊಹೆ ಯಾಕೆ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.